ಹಲೋ ಎವ್ರಿವಾನ್, ನಮಸ್ತೆ. ವೆಲ್ಕಮ್ ಟು ವಿವಿಧ್ ಕೆಮಿ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ವಿಜ್ಞಾನ ವಿಷಯದ ತಯಾರಿಗೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ 10ನೇ ತರಗತಿಯ ಅಧ್ಯಾಯ 1 ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು 10th ಸ್ಟ್ಯಾಂಡರ್ಡ್ ಸೈನ್ಸ್ ಚಾಪ್ಟರ್ 1 ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಕುರಿತಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನೋಡ್ತಾ ಹೋಗುವ. ಸೊ ಇಲ್ಲಿ ಮೊದಲನೇದಾಗಿ ನೋಟ್ ಮಾಡ್ಕೊಳ್ಬೇಕಾದ ಅಂಶ ಏನಂತ ಹೇಳಿದ್ರೆ, ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗ್ತದೆ? ಸೊ ಹೌ ಡು ವಿ ಕಮ್ ಟು ನೋ ದಟ್ ಅ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್? ಸೊ ಹಿಯರ್ ಆರ್ ಅ ಫ್ಯೂ ಅಬ್ಸರ್ವೇಷನ್ಸ್ ದಟ್ ಹೆಲ್ಪ್ ಅಸ್ ಟು ನೋ ದಟ್ ಕೆಮಿಕಲ್ ರಿಯಾಕ್ಷನ್ ಹ್ಯಾಸ್ ಟೇಕನ್ ಪ್ಲೇಸ್. ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಳುವುದಕ್ಕೆ ಕೆಲವೊಂದು ವೀಕ್ಷಣೆಗಳು ಸಹಾಯ ಮಾಡ್ತದೆ. ಅದರಲ್ಲಿ ಮೊದಲನೇದು ಸ್ಥಿತಿ ಬದಲಾವಣೆ, ಎರಡನೇದು ಬಣ್ಣದಲ್ಲಿ ಬದಲಾವಣೆ, 3 ಅನಿಲದ ಬಿಡುಗಡೆ, 4 ತಾಪದಲ್ಲಿ ಬದಲಾವಣೆ. ದಿ ಅಬ್ಸರ್ವೇಷನ್ಸ್ ಆರ್ ಚೇಂಜ್ ಇನ್ ಸ್ಟೇಟ್, ಚೇಂಜ್ ಇನ್ ಕಲರ್ and evolution of gas. Change in state, change in color, evolution of gas or gases. ತಾಪದಲ್ಲಿ ಬದಲಾವಣೆ means change in temperature. Based on these observations, you can tell that a chemical reaction has taken place. ಈ ಬದಲಾವಣೆಗಳನ್ನು ನೋಡಿಕೊಂಡು ನಾವು ಕೆಮಿಕಲ್ ರಿಯಾಕ್ಷನ್ ಆಗಿದೆ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಕನ್ಸಿಡರ್ ಒನ್ ಎಕ್ಸಾಂಪಲ್ ಫಾರ್ ಈಚ್ ಕೇಸ್. ಪ್ರತಿಯೊಂದು ವೀಕ್ಷಣೆಗೆ ಸಂಬಂಧಿಸಿದಂತೆ ಒಂದೊಂದು ಉದಾಹರಣೆಗಳನ್ನು ನಾವು ತೆಗೆದುಕೊಳ್ತಾ ಹೋಗುವ. ಸ್ಥಿತಿ ಬದಲಾವಣೆಗೆ ಸಂಬಂಧಿಸಿದಂತೆ ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದರೆ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಸುಡುವುದು. ಬರ್ನಿಂಗ್ ಆಫ್ ಮೆಗ್ನೀಷಿಯಂ ribbon. So magnesium ribbon is heated in presence of oxygen. We get white color powder of magnesium oxide. ಈ ಮೆಗ್ನೀಷಿಯಂ ಅನ್ನ ಗಾಳಿಯ ಪ್ರೆಸೆನ್ಸ್ ಅಲ್ಲಿ ಹೀಟ್ ಮಾಡಿದಾಗ ನಮಗೆ ಬಿಳಿ ಬಣ್ಣದ ಮೆಗ್ನೀಷಿಯಂ ಆಕ್ಸೈಡ್ನ ಪೌಡರ್ ಸಿಗ್ತದೆ. ಅದರ ಕೆಮಿಕಲ್ ರಿಯಾಕ್ಷನ್ ಅನ್ನು ನಾನಿಲ್ಲಿ ಬರಿತೇನೆ. ಇಟ್ ಈಸ್ Mg ಪ್ಲಸ್ O2 ಗಿವಿಂಗ್ MgO. ಮೆಗ್ನೀಷಿಯಂ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಸಿಗುವಂಥದ್ದು ಮೆಗ್ನೀಷಿಯಂ ಆಕ್ಸೈಡ್. ಅದು ಬಿಳಿ ಪೌಡರ್. ಮೆಗ್ನೀಷಿಯಂ ಮೊದಲಿಗೆ ರಿಬ್ಬನ್ ಫಾರ್ಮಲ್ಲಿ ಇತ್ತು, ಈಗ ಪೌಡರ್ ಆಗಿ ಬದಲಾಗಿದೆ. ಸೊ ಇಲ್ಲಿ ಸ್ಥಿತಿಯಲ್ಲಿ ಆದಂಥ ಬದಲಾವಣೆ, ಮೆಗ್ನೀಷಿಯಂ ರಿಬ್ಬನ್ ಹ್ಯಾಸ್ ಬೀನ್ ಕನ್ವರ್ಟೆಡ್ ಇನ್ ಟು ಪೌಡರ್ ಫಾರ್ಮ್. ಸೊ ದಟ್ ಈಸ್ ದ ಚೇಂಜ್ ಇನ್ ಸ್ಟೇಟ್. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಬರ್ನ್ ಮಾಡುವ ಮೊದಲು ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕಾಗಿರ್ತದೆ. ವಿ ಹ್ಯಾವ್ ಟು ಕ್ಲೀನ್ ಮ್ಯಾಗ್ನೀಷಿಯಂ ರಿಬ್ಬನ್ ಬಿಫೋರ್ ಬರ್ನಿಂಗ್ ಇಟ್. ಯಾಕೆ? ವೈ ಇಸ್ ದ್ಯಾಟ್? ಯಾಕೆ ಅಂತ ಹೇಳಿದರೆ ಆ ಮ್ಯಾಗ್ನೀಷಿಯಂ ರಿಬ್ಬನ್ನಲ್ಲಿ ಆಕ್ಸೈಡ್ ಕೋಟಿಂಗ್ ಇರ್ತದೆ. ಮ್ಯಾಗ್ನೀಷಿಯಂ ರಿಬ್ಬನ್ನಲ್ಲಿ ಆಕ್ಸೈಡ್ನ ಪದರವು ಫಾರ್ಮ್ ಆಗಿರ್ತದೆ. ಅ ಲೇಯರ್ ಆಫ್ ಆಕ್ಸೈಡ್ ಇಸ್ ಫಾರ್ಮ್ಡ್ ಆನ್ ದಿಸ್ ಮ್ಯಾಗ್ನೀಷಿಯಂ ರಿಬ್ಬನ್. ಆ ಆಕ್ಸೈಡ್ ಲೇಯರ್ ರಿಮೂವ್ ಆದರೆ ಮಾತ್ರ ಮ್ಯಾಗ್ನೀಷಿಯಂ ಕಂಪ್ಲೀಟ್ ಆಗಿ ಬರ್ನ್ ಆಗ್ತದೆ. ಸೊ ದಟ್ಸ್ ವೈ ವಿ ಹ್ಯಾವ್ ಟು ಕ್ಲೀನ್ ದಿ ಮ್ಯಾಗ್ನೀಷಿಯಂ ರಿಬ್ಬನ್ ಬಿಫೋರ್ ವಿ ಬರ್ನ್. ಸೆಕೆಂಡ್ ಅಬ್ಸರ್ವೇಷನ್ ಇಸ್ ಚೇಂಜ್ ಇನ್ ಕಲರ್. ಎರಡನೆಯ ವೀಕ್ಷಣೆ ನಾವೇನಿರ್ತದೆ ಅಂತ ಹೇಳಿದರೆ ಬಣ್ಣದಲ್ಲಿ ಬದಲಾವಣೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆ ರಿಯಾಕ್ಷನ್ ಬಿಟ್ವೀನ್ ಪೊಟ್ಯಾಷಿಯಂ ಅಯೋಡೈಡ್ ಆ್ಯಂಡ್ ಲೆಡ್ ನೈಟ್ರೇಟ್. Ki ಅಂದರೆ ಪೊಟ್ಯಾಷಿಯಂ ಅಯೋಡೈಡ್, Pb ಅನ್ನೋದ್ರಿ ಟ್ವೈಸ್ ಅಂದರೆ ಲೆಡ್ ನೈಟ್ರೇಟ್. ಲೆಡ್ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಅಯೋಡೈಡ್ ನಡುವಿನ ರಾಸಾಯನಿಕ ಕ್ರಿಯೆ ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಸಿಗುವಂತಹ ಪ್ರಾಡಕ್ಟ್ ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಲೆಡ್ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್. ಪೊಟ್ಯಾಷಿಯಂ ಅಯೋಡೈಡ್ ರಿಯಾಕ್ಟ್ಸ್ ವಿತ್ ಲೆಡ್ ನೈಟ್ರೇಟ್ ಟು ಗಿವ್ ಅಸ್ ಪೊಟ್ಯಾಷಿಯಂ ಅಯೋಡೈಡ್ ಲೆಡ್ ಅಯೋಡೈಡ್ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟ್. ಇಲ್ಲಿ ಲೆಡ್ ಅಯೋಡೈಡ್ ಅಂತ ಹೇಳುವಂತಹ ಪ್ರಾಡಕ್ಟ್ ಹಳದಿ ಬಣ್ಣದಲ್ಲಿರ್ತದೆ, ಯೆಲ್ಲೋ ಕಲರ್ ಪ್ರಾಡಕ್ಟ್. ನಾವು ತೆಗೆದುಕೊಂಡಂತಹ ರಿಯಾಕ್ಟೆಂಟ್ಸ್ ಏನಿದ್ದಾವೆ, ಪ್ರತಿವರ್ತಕಗಳೇನಿದ್ದಾವೆ, ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಪೊಟ್ಯಾಷಿಯಂ ನೈಟ್ರೇಟ್, ಅವೆರಡೂ ಕೂಡ ಬಣ್ಣವಿಲ್ಲದು, ಕಲರ್ಲೆಸ್ ಆಗಿರ್ತವೆ. ಆದರೆ ನಮಗೆ ಸಿಕ್ಕಿದಂತಹ ಪ್ರಾಡಕ್ಟ್ ಏನಿದೆ ಅದು ಹಳದಿ ಬಣ್ಣದಲ್ಲಿ ಇರ್ತದೆ. ಇನ್ನು ಅನಿಲದ ಬಿಡುಗಡೆ, ಇವಲ್ಯೂಷನ್ ಆಫ್ ಗ್ಯಾಸ್. ಇದಕ್ಕೊಂದು ಉದಾಹರಣೆ ಅಂತ ಹೇಳಿದರೆ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸತುವಿನ ಚೂರುಗಳು ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ರಿಯಾಕ್ಟ್ ಆಗಿದಾಗ ಇಲ್ಲಿ ನಮಗೆ ಸಿಗುವಂತಹ ಪ್ರಾಡಕ್ಟ್ ಜಿಂಕ್ ಸಲ್ಫೇಟ್ ಮತ್ತು
ಜಲಜನಕ ಅನಿಲ, ಹೈಡ್ರೋಜನ್ ಗ್ಯಾಸ್ ಇಸ್ ಲಿಬರೇಟೆಡ್. ಅಲ್ಲಿ ಅದು ಗುಳ್ಳೆಗಳ ರೂಪದಲ್ಲಿ ಆ ರಿಯಾಕ್ಷನ್ ವೆಸಲ್ನಲ್ಲಿ ಅಂದರೆ ಕೋನಿಕಲ್ ಫ್ಲಾಸ್ಕ್ನಲ್ಲಿ ನಾವು ಈ ರಿಯಾಕ್ಷನನ್ನು ಮಾಡಿದರೆ ಹೈಡ್ರೋಜನ್ ಅನಿಲವು ಲಿಬರೇಟ್ ಆಗೋದು ನಮಗೆ ಅಲ್ಲಿ ಕಾಣ್ತದೆ. ಅದು ಗುಳ್ಳೆಗಳ ರೂಪದಲ್ಲಿ ಹೊರಬರುವುದನ್ನು ನಾವು ನೋಡ್ಬೋದು. ಮತ್ತೊಂದು ವೀಕ್ಷಣೆ, ದಿ ಅದರ್ ಅಬ್ಸರ್ವೇಷನ್ ಇಸ್ ಚೇಂಜ್ ಇನ್ ಟೆಂಪರೇಚರ್, ತಾಪದಲ್ಲಿ ಬದಲಾವಣೆ. ಉದಾಹರಣೆಗೆ ಕ್ಯಾಲ್ಶಿಯಂ ಆಕ್ಸೈಡ್, ಅದಕ್ಕೆ ನೀರನ್ನು ಹಾಕಿದಾಗ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗ್ತದೆ. ಕ್ಯಾಲ್ಶಿಯಂ ಆಕ್ಸೈಡ್ ಆರ್ ಕ್ವಿಕ್ ಲೈಮ್ ಆನ್ ರಿಯಾಕ್ಷನ್ ವಿತ್ ವಾಟರ್, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಇಸ್ ಫಾರ್ಮ್ಡ್. ಇಲ್ಲಿ ನಾವು ಯಾವ ರಿಯಾಕ್ಷನ್ ವೆಸಲ್ ಅಂದರೆ ಎಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಮಾಡ್ತಿದ್ದೇವೆ ಆ ಪಾತ್ರೆಯನ್ನು, ವೆಸಲನ್ನು ನಾವು ಮುಟ್ಟಿ ನೋಡಿದಾಗ ನಮಗೆ ಬಿಸಿಯ ಅನುಭವ ಆಗ್ತದೆ. ವಿ ಕ್ಯಾನ್ ಫೀಲ್ ದಿ ಹೀಟ್ ದಟ್ ಈಸ್ ಲಿಬರೇಟೆಡ್. ಇಟ್ಸ್ ಬಿಕಾಸ್ ಟೆಂಪರೇಚರ್ ಹ್ಯಾಸ್ ಬೀನ್ ಗಿವನ್ ಔಟ್ ಡ್ಯೂರಿಂಗ್ ದಿ ರಿಯಾಕ್ಷನ್. ಸೊ ಈ 4 ಅಬ್ಸರ್ವೇಷನ್, ಅದಕ್ಕೊಂದು ಉದಾಹರಣೆಗಳ ನೆನಪಿಡಬೇಕು. ಹಾಗೆ ಮ್ಯಾಗ್ನೀಷಿಯಂ ರಿಬ್ಬನನ್ನು ಬರ್ನ್ ಮಾಡುವ ಮೊದಲು ಅದನ್ನು ಕ್ಲೀನ್ ಮಾಡಬೇಕು ಅಂತ ಹೇಳಿದೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಆಕ್ಸೈಡ್ನ ಪದರ, ಆಕ್ಸೈಡ್ ಲೇಯರ್ ಆಲ್ರೆಡಿ ಫಾರ್ಮ್ ಆಗಿರ್ತದೆ. ಅದನ್ನು ಕ್ಲೀನ್ ಮಾಡಿದ ನಂತರವೇ ನಾವು ರಿಯಾಕ್ಷನನ್ನು ಮಾಡುವಂಥದ್ದು. ಇನ್ನೀಗ ರಾಸಾಯನಿಕ ಸಮೀಕರಣ ಏನಂತ ನೋಡಬೇಕು. ಆಲ್ರೆಡಿ ನಾನು ಸಮೀಕರಣಗಳನ್ನು ಬರೆದಿದ್ದೇನೆ. ಸೊ ಈಗ ನಾನು ಬರೆದಂಥ ಈಕ್ವೇಷನ್ಸ್, ಕೆಮಿಕಲ್ ಈಕ್ವೇಷನ್ಸ್ ಅಂದರೆ ಏನು, ವಾಟ್ ಆರ್ ಕೆಮಿಕಲ್ ಈಕ್ವೇಷನ್ಸ್. ಸೊ ನೋ ಆಲ್ರೆಡಿ ಐ ಹ್ಯಾವ್ ರಿಟನ್ ದಿ ಈಕ್ವೇಷನ್ಸ್. ನಾವು ಲೆಟ್ ಸಿ ವಾಟ್ ದೀಸ್ ಈಕ್ವೇಷನ್ಸ್ ಆರ್. ಸಮೀಕರಣಗಳಂತ ಹೇಳಿದರೆ ಏನು, ರಾಸಾಯನಿಕ ಸಮೀಕರಣ ಅಂತ ಹೇಳಿದರೆ ಏನು ಅಂತ. ಈಗಷ್ಟೇ ನಾನು ಕೊಟ್ಟಂತಹ ಉದಾಹರಣೆ ಅದನ್ನು ಪದ ಸಮೀಕರಣದಲ್ಲಿ ಬರೆದಿದ್ದಾರೆ. ಅಂದರೆ ಇಟ್ ಈಸ್ ರಿಟನ್ ಇನ್ ದಿ ವರ್ಡ್ ಈಕ್ವೇಷನ್. ಪದ ಸಮೀಕರಣ ಅಂತ ಹೇಳಿದರೆ ವರ್ಡ್ ಈಕ್ವೇಷನ್, ಅದನ್ನು ಪದದ ರೂಪದಲ್ಲಿ ಬರೆಯೋದು. ವಿ ರೈಟ್ ಇಟ್ ಇನ್ ಫಾರ್ಮ್ ಆಫ್ ವರ್ಡ್ಸ್. ಓಕೆ, ದಟ್ ಈಸ್ ಕಾಲ್ಡ್ ವರ್ಡ್ ಈಕ್ವೇಷನ್. ಸೊ ನೀವು ಇಲ್ಲಿ ನೋಡ್ಬೋದು, ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಅಂತ ಹೇಳಿ ನಾವು ವರ್ಡ್ಸಲ್ಲಿ ಬರೆದಿದ್ದೇವೆ. ಮ್ಯಾಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವಿಂಗ್ ಮ್ಯಾಗ್ನೀಷಿಯಂ oxide. So illi here on the left hand side we have reactants, and on the right hand side what we write are called products. ಈ ಬಾಣದ ಗುರುತಿನ ಎಡಬದಿಗೆ ನಾವು ಬರೆಯುವಂಥದ್ದನ್ನು ನಾವು ಪ್ರತಿವರ್ತಕಗಳು ಅಥವಾ ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೇವೆ. ಆ್ಯಂಡ್ ಆ ಬಾಣದ ಗುರುತಿನ ಬಲಬದಿಗೆ ಬರೆಯುವುದನ್ನು ನಾವು ಉತ್ಪನ್ನ ಅಥವಾ ಪ್ರಾಡಕ್ಟ್ಸ್ ಅಂತ ಹೇಳಿ ಕರಿತೇವೆ. ಅಲ್ಲಿ ರಾಸಾಯನಿಕ ಕ್ರಿಯೆ ಆಗುವಂಥದ್ದು, ಪ್ರತಿವರ್ತಕಗಳು ತಮ್ಮೊಂದಿಗೆ ರಿಯಾಕ್ಟ್ ಆಗಿ ಸಿಗುವಂಥದ್ದು ಉತ್ಪನ್ನ. ರಿಯಾಕ್ಟೆಂಟ್ಸ್ ರಿಯಾಕ್ಟ್ ವಿತ್ ಒನ್ ಅನದರ್ ಆ್ಯಂಡ್ ದೆನ್ ವಿ ಗೆಟ್ ಪ್ರಾಡಕ್ಟ್ ಆಫ್ಟರ್ ದಿಸ್ ಕೆಮಿಕಲ್ ರಿಯಾಕ್ಷನ್. ಸೊ ರಾಸಾಯನಿಕ ಬದಲಾವಣೆಗೆ ಒಳಗಾಗುವ ವಸ್ತುಗಳನ್ನು ನಾವು ಪ್ರತಿವರ್ತಕಗಳು ಅಂತ ಹೇಳ್ತೇವೆ. ಕ್ರಿಯೆಯಲ್ಲಿ ಉಂಟಾಗುವ ಹೊಸ ವಸ್ತು ಏನಿದೆ ಅದನ್ನು ನಾವು ಉತ್ಪನ್ನ ಅಂತ ಹೇಳಿ ಹೇಳ್ತೇವೆ. The substances which undergo chemical change in a reaction, they are called as reactants, and the new substances which are formed, we call it as product. So ಈಗ ಈಕ್ವೇಷನ್ ಅಲ್ಲಿ ಬಾಣದ ಗುರುತು ಏನನ್ನು ತೋರಿಸ್ತದೆ, ಅದು ಪ್ರತಿವರ್ತಕಗಳು ಉತ್ಪನ್ನಗಳಾಗಿ ಪರಿವರ್ತನೆ ಆಗುವುದನ್ನು ತೋರಿಸುವಂಥದ್ದು. In the word equation which we have written, the arrow mark, it represents that the reactants are undergoing chemical change to form ಪ್ರಾಡಕ್ಟ್ಸ್. ಸೊ ಇನ್ನುಳಿದಂತೆ ಈಗಾಗಲೇ ಹೇಳಿದಾಗೆ ಪ್ರತಿವರ್ತಕಗಳನ್ನು ನಾವು ಬಾಣದ ಗುರುತಿನ ಎಡಬದಿಯಲ್ಲಿ ಬರಿತೇವೆ. ಒಂದಕ್ಕಿಂತ ಜಾಸ್ತಿ ಪ್ರತಿವರ್ತಕಗಳಿದ್ರೆ ಕೂಡಿಸು ಚಿಹ್ನೆಯನ್ನು ಉಪಯೋಗಿಸಿ ಅದನ್ನು ಬಾಣದ ಗುರುತಿನ ಎಡಬದಿಯಲ್ಲಿ ಬರೆಯುವಂಥದ್ದು. ಹಾಗೆ ಉತ್ಪನ್ನಗಳು ಒಂದಕ್ಕಿಂತ ಜಾಸ್ತಿ ಇದ್ರೆ ಅದರ ನಡುವೆ ಕೂಡಿಸು ಚಿಹ್ನೆಯನ್ನು ಅಥವಾ ಸಂಕಲನ ಚಿಹ್ನೆಯನ್ನು ಉಪಯೋಗಿಸಿ ಅದನ್ನು ಬಾಣದ ಗುರುತಿನ ಬಲಬದಿಗೆ ಬರೆಯುವಂಥದ್ದು. ಸೊ ರಿಯಾಕ್ಟೆಂಟ್ಸ್ ಆರ್ ಆಲ್ವೇಸ್ ರಿಟನ್ ಆನ್ ದಿ ಲೆಫ್ಟ್ ಹ್ಯಾಂಡ್ ಸೈಡ್ ಆಫ್ ದಿ ಆರೋ ಮಾರ್ಕ್ in the word equation, where if more than one reactants are used, we will use a plus sign to represent them. Same on the right hand side, we write the products. If more than one products are there, we use plus symbol to write those products. Word equation ಬರ್ದಾಯಿತು. ಇನ್ನೀಗ ರಾಸಾಯನಿಕ ಸಮೀಕರಣವನ್ನು ಹೇಗೆ ಬರೆಯುವುದು ಅಂತ ಹೇಳಿ, how to write chemical equation. ರಾಸಾಯನ ಸಮೀಕರಣ ಅಂತ ಹೇಳಿದರೆ chemical equation. So let us see how you can write a chemical equation. ಈಗಾಗಲೇ ನಾವು ಪದ ಸಮೀಕರಣವನ್ನು ಬರೆದಿದ್ದೇವೆ. We have written the word equation,
Now, instead of these words, if you use their corresponding symbols, ಪದಗಳ ಬದಲಿಗೆ ಅವುಗಳ ರಾಸಾಯನಿಕ ಕ್ರಿಯೆಯನ್ನು ಸೂಚಿಸಲಿಕ್ಕೆ ನಾವು ಅಣುಸೂತ್ರಗಳನ್ನು ಉಪಯೋಗಿಸಿದರೆ ಅದುವೇ ನಮಗೆ ಕೆಮಿಕಲ್ ಈಕ್ವೇಷನ್. ದಟ್ ಈಸ್ ನಥಿಂಗ್ ಬಟ್ ಕೆಮಿಕಲ್ ಈಕ್ವೇಷನ್. ಅದನ್ನೇ ನಾವು ರಾಸಾಯನಿಕ ಸಮೀಕರಣ ಅಂತ ಹೇಳುವಂಥದ್ದು. ಈಗಾಗಲೇ ನಾನು ಹೇಳಿದ ಅಷ್ಟು ಎಕ್ಸಾಂಪಲ್ಗೆ ಬರೆದಿದ್ದೆ, ಅದನ್ನೇ ಇಲ್ಲಿ ಬರೆದಿದ್ದೆ ನೋಡಿ. Mg+O2 ಗಿವಿಂಗ್ MgO. Mg ಅಂತ ಹೇಳುವಂಥದ್ದು ಮ್ಯಾಗ್ನೀಷಿಯಮ್ ಅನ್ನು ಹೇಳಿದರೆ, O2 ಅಂತ ಹೇಳುವಂಥದ್ದು ಆಕ್ಸಿಜನ್. ಅದರಿಂದ ನಮಗೆ ಸಿಗುವಂತಹ ಉತ್ಪನ್ನ ಏನಿದೆ, ಪ್ರಾಡಕ್ಟ್ ಏನಿದೆ, ಅದು ಮೆಗ್ನೀಷಿಯಂ ಆಕ್ಸೈಡ್. ಅದನ್ನು MgO ಅಂತ ಹೇಳಿ ಬರಿತೇವೆ. ಈಗ ಇದೇ ರಾಸಾಯನಿಕ ಸಮೀಕರಣವನ್ನು ತಗೊಂಡ್ರೆ, ಇಫ್ ಐ ಕನ್ಸಿಡರ್ ದಿಸ್ ಕೆಮಿಕಲ್ ಈಕ್ವೇಷನ್, ಇಲ್ಲಿ ಎಡಬದಿಯಲ್ಲಿ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮ್ಯಾಗ್ನೀಷಿಯಂ ಆಟಮ್ ಒಂದಿದೆ, ಆಕ್ಸಿಜನ್ ಆಟಮ್ ಎರಡಿದೆ. ಅದೇ ಬಲಬದಿಯಲ್ಲಿ ಆನ್ ದಿ ರೈಟ್ ಹ್ಯಾಂಡ್ ಸೈಡ್ ಇಫ್ ಐ ಕನ್ಸಿಡರ್ ಮೆಗ್ನೀಷಿಯಂ ಆಟಮ್ ಒಂದಿದೆ, ಆಕ್ಸಿಜನ್ ಆಟಮ್ ಒಂದೇ ಇರುವಂಥದ್ದು. ಸೊ ಎರಡೂ ಬದಿಯಲ್ಲಿ ಅಣುಗಳು ಬೇರೆ ಬೇರೆ ಸಂಖ್ಯೆಯನ್ನು ಹೊಂದಿವೆ ಅಂತ ಹೇಳಿದರೆ ರಾಶಿ ಒಂದೇ ಆಗಿಲ್ಲ. ಸೊ ವಾಟ್ ಡಸ್ ಇಟ್ ಟೆಲ್? Since the number of atoms on the left hand side is not equal to number of atoms on the right hand side, the equation is not balanced. If the numbers of atoms on both the sides are same, then we tell it is a balanced chemical equation. If not, it is a not balanced chemical equation. If it is not balanced, it means that mass is not same on the either side. So ಈಗ ಇಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಆಟಮ್ಗಳ ಸಂಖ್ಯೆಯು ಸೇಮ್ ಇಲ್ಲ. ಸೇಮ್ ಇಲ್ಲದ ಕಾರಣ ಇದು ಸಮೀಕರಣ ಸರಿದೂಗಿಸಲ್ಪಟ್ಟಿಲ್ಲ. ಸಮವಾಗಿದ್ದರೆ ಸಮೀಕರಣ ಸರಿದೂಗಿಸಲ್ಪಟ್ಟಿದೆ ಅಂತ ಹೇಳೋದು. ಇಲ್ಲಿ ಸರಿದೂಗಿಸಲ್ಪಟ್ಟಿಲ್ಲ, ಯಾಕೆಂದರೆ ಎರಡೂ ಬದಿಯಲ್ಲಿ ರಾಶಿ ಒಂದೇ ಆಗಿಲ್ಲ. ಇಂತಹ ರಾಸಾಯನಿಕ ಸಮೀಕರಣ ಕ್ರಿಯೆಯು ಕಚ್ಚಾ ರಾಸಾಯನಿಕ ಸಮೀಕರಣವಾಗಿದೆ. ಈ ರೀತಿ ಆಟಮ್ಸ್ಗಳು ಒಂದೇ ರೀತಿಯಾಗಿ ಇಲ್ಲದಿದ್ದರೆ ನಾವು ಅದನ್ನು ಕಚ್ಚಾ ರಾಸಾಯನಿಕ ಸಮೀಕರಣ ಅಂತ ಹೇಳಿ ಹೇಳ್ತೇವೆ. ಆಂಗ್ಲ ಪದ ಸ್ಕೆಲೆಟಲ್ ಕೆಮಿಕಲ್ ಈಕ್ವೇಷನ್. ಸೊ ದಿಸ್ ಈಕ್ವೇಷನ್ ಈಸ್ ಸ್ಕೆಲೆಟಲ್ ಕೆಮಿಕಲ್ ಈಕ್ವೇಷನ್. ನಾವು ಯಾವುದೇ ಒಂದು ರಾಸಾಯನಿಕ ಸಮೀಕರಣವನ್ನು ಬರೆಯುವುದಾದರೂ ಅದನ್ನು ಯಾವತ್ತೂ ಕೂಡ ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಬರಿಬೇಕು. ಆ ಸಮೀಕರಣ ಯಾವತ್ತೂ ಸರಿದೂಗಿಸಲ್ಪಟ್ಟಿರಬೇಕು. ಸೊ ಯಾಕೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಅಂತ ಹೇಳಿದರೆ, ಅದು ರಾಶಿ ಸಂರಕ್ಷಣಾ ನಿಯಮವನ್ನು ಫಾಲೋ ಮಾಡ್ತಿರಬೇಕು. ಎವ್ರಿ ಕೆಮಿಕಲ್ ರಿಯಾಕ್ಷನ್ ಶುಡ್ ಫಾಲೋ ದಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್. ರಾಶಿ ಸಂರಕ್ಷಣಾ ನಿಯಮ ಅಂತ ಹೇಳಿದರೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಏನು ಹೇಳ್ತದೆ? ವಾಟ್ ಡಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಟೆಲ್? ಇಟ್ ಸ್ಟೇಟ್ಸ್ ದಟ್ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಇನ್ ಅ ಕೆಮಿಕಲ್ ರಿಯಾಕ್ಷನ್. ರಾಸಾಯನಿಕ ಕ್ರಿಯೆಯಲ್ಲಿ ರಾಶಿಯನ್ನು ಸೃಷ್ಟಿಸುವುದಾಗಲಿ ಲಯಗೊಳಿಸುವುದಾಗಲಿ ಸಾಧ್ಯವಿಲ್ಲ. ಸೊ ಹಿಯರ್ ಇನ್ ದ ಕೆಮಿಕಲ್ ರಿಯಾಕ್ಷನ್ the total mass of reactant should be equal to the total mass of product. ಸೊ ಆದ್ದರಿಂದನೇ ನಾವು ಹೇಳೋದು ರಾಸಾಯನಿಕ ಕ್ರಿಯೆಯ ಉತ್ಪನ್ನದಲ್ಲಿರುವ ಧಾತುಗಳ ಒಟ್ಟು ರಾಶಿಯು ಪ್ರತಿವರ್ತಕದಲ್ಲಿರುವ ಧಾತುಗಳ ಒಟ್ಟು ರಾಶಿಗೆ ಸಮವಾಗಿರಬೇಕು. ಮಾಸ್ ಆಫ್ ಪ್ರಾಡಕ್ಟ್ ಶುಡ್ ಬಿ ಈಕ್ವಲ್ ಟು ದಿ ಮಾಸ್ ಆಫ್ ದಿ ರಿಯಾಕ್ಟೆಂಟ್. ಸೊ ಇಲ್ಲಿ ರಾಶಿ ಒಂದೇ ಆಗಿರಬೇಕಿದ್ರೆ ಪ್ರತಿ ಧಾತುವಿನ ಪರಮಾಣುಗಳ ಸಂಖ್ಯೆ ಕ್ರಿಯೆಯ ಮೊದಲು ಮತ್ತು ನಂತರ ಸಮವಾಗಿರಬೇಕು. ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಬಿಫೋರ್ ರಿಯಾಕ್ಷನ್ ಆ್ಯಂಡ್ ಆಫ್ಟರ್ ರಿಯಾಕ್ಷನ್ ಇಟ್ ಶುಡ್ ಬಿ ಸೇಮ್. ಹಾಗಿದ್ದಾಗ ಮಾತ್ರ ರಾಸಾಯನಿಕ ಸಮೀಕರಣಗಳು ಸರಿದೂಗಿಸಲ್ಪಡುತ್ತವೆ. ಪ್ರತಿಯೊಂದು ರಾಸಾಯನಿಕ ಸಮೀಕರಣವನ್ನು ಕೂಡ ನಾವು ಸರಿದೂಗಿಸಿಯೇ ಬರಿಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ರಾಸಾಯನಿಕ ಸಮೀಕರಣದ ಪ್ರತಿವರ್ತಕಗಳು ಹಾಗೆ ಉತ್ಪನ್ನಗಳ ಸಂಖ್ಯೆಗಳು ಸಮವಾಗಿರುವ ರೀತಿ ಆ ಕಚ್ಚಾ ರಾಸಾಯನಿಕ ಸಮೀಕರಣವನ್ನು ನಾವು ಸರಿದೂಗಿಸಿ ಬರಿಬೇಕು. So in order to balance the reaction, you have to make the number of atoms on the reactant side equal to the number of atoms on product side. So in this way, how we make the number of atoms same on the product side as well as reactant side, we call it as balancing a chemical equation. Once the number of atoms are same on both the side of the arrow mark, then we call it as a balanced chemical equation.
ಯಾವುದೇ ಕೆಮಿಕಲ್ ಈಕ್ವೇಷನನ್ನು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಬೋದು ಅಂತ ಹೇಳಿ ನೋಡ್ಕೊಳ್ಳಿ. ಜಸ್ಟ್ ಚೆಕ್ ಆನ್ ಹೌ ಯು ಕ್ಯಾನ್ ಬ್ಯಾಲೆನ್ಸ್ ಎನಿ ಕೆಮಿಕಲ್ ಈಕ್ವೇಷನ್. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡಿದಂತಹ ಕೆಲವು ಈಕ್ವೇಷನ್ಸನ್ನು ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ, ಹಾಗೆ ನೆನಪಿಟ್ಕೊಳ್ಳಿ. ಬ್ಯಾಲೆನ್ಸ್ ಮಾಡಿದ ನಂತರ, ಸರಿದೂಗಿಸಿದ ನಂತರ ನಾವು ಸಾಲಿಡ್, ಲಿಕ್ವಿಡ್, ಗ್ಯಾಸ್, ಘನ, ದ್ರವ, ಅನಿಲ ಅಂತ ಹೇಳೋದಕ್ಕೆ ಅವುಗಳ ಸ್ಥಿತಿಯನ್ನು ಸೂಚಿಸಲಿಕ್ಕೆ ಸಂಕೇತಗಳನ್ನು ಕೂಡ ಬಳಸ್ತೇವೆ. ಸೊ ಸಾಲಿಡ್ಗೆ ಎಸ್, ಘನಕ್ಕೆ ಎಸ್ ಅಂತ ಹೇಳಿ, ದ್ರವಕ್ಕೆ ಎಲ್, ಲಿಕ್ವಿಡ್ ಎಲ್, ಗ್ಯಾಸ್ ಅಂದರೆ ಅನಿಲಕ್ಕೆ ಜಿ ಅಂತ ಹೇಳಿ ನಾವು ಅದನ್ನು ತೋರಿಸ್ತೇವೆ. ಹಾಗೆ ಕೆಲವು ಸಂದರ್ಭದಲ್ಲಿ ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳು, ಟೆಂಪರೇಚರ್, ಪ್ರೆಷರ್, ಕ್ಯಾಟಲಿಸ್ಟ್ ಇವುಗಳನ್ನು ಕೂಡ ನಾವು ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಅಥವಾ ಕೆಳಭಾಗದಲ್ಲಿ ಸೂಚಿಸ್ತೇವೆ. ಸೊ ಈ ಪಾಯಿಂಟ್ಸ್ ಅನ್ನೆಲ್ಲ ನೋಟ್ ಮಾಡಿಟ್ಕೊಳ್ಳಿ. ಟು ರೆಪ್ರೆಸೆಂಟ್ ಸ್ಟೇಟ್ ವಿ ಯೂಸ್ ಎಸ್ ಎಲ್ ಜಿ. ಸ್ಥಿತಿಗಳನ್ನು ಸೂಚಿಸುವುದಕ್ಕೆ ನಾವು ಎಸ್ ಎಲ್ ಮತ್ತು ಜಿ ಅಂತ ಉಪಯೋಗಿಸ್ತೇವೆ. ಹಾಗೆ ಬಾಣದ ಗುರುತಿನ ಮೇಲ್ಭಾಗದಲ್ಲಿ ನಾವು ಉಷ್ಣತೆ, ಒತ್ತಡ, ಕ್ರಿಯಾವರ್ಧಕಗಳು ಅದನ್ನು ಬಾಣದ ಗುರುತಿನ ಮೇಲೆ ಅಥವಾ ಕೆಳಗೆ ಬರೀತೇವೆ. ಇನ್ ಆರ್ಡರ್ ಟು represent the temperature, pressure and the catalyst, we write them above or below the arrow mark. ಅದಕ್ಕೂ ಕೂಡ ಒಂದೆರಡು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಆ ಉದಾಹರಣೆಗಳನ್ನು ಕೂಡ ಗಮನಿಸಿಕೊಳ್ಳಿ. ಇಲ್ಲಿ ಈ ಉದಾಹರಣೆ ಗಮನಿಸಿ, ಇದು ಇಂಪಾರ್ಟೆಂಟ್. ಇದು ಏನು ರಿಯಾಕ್ಷನ್ ಅಂತ ಹೇಳ್ಬೋದಾ? ಇದು ಯಾವ ಸಮೀಕರಣ? ಎಸ್, ಇಟ್ ಈಸ್ ಆಫ್ ಫೋಟೋಸಿಂಥಸಿಸ್. ಸಸ್ಯಗಳು ತಮ್ಮ ಆಹಾರ ತಯಾರಿಕೆ ಮಾಡುವ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಪಯೋಗಿಸಿ, ಅದರ ಜೊತೆಗೆ ಸೂರ್ಯನ ಬೆಳಕು, ಪತ್ರಹರಿತು, ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್, ಗ್ಲೂಕೋಸ್, ಆಕ್ಸಿಜನ್ ಮತ್ತು ವಾಟರ್ ಆರ್ ದಿ ಪ್ರಾಡಕ್ಟ್ಸ್. ಆ ರಿಯಾಕ್ಷನನ್ನು ನೆನಪಿಟ್ಕೊಳ್ಳಿ. ಲೆಟ್ಸ್ ಮೂವ್ ಆನ್ ಟು ದಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಇಲ್ಲಿ ರಾಸಾಯನಿಕ ಕ್ರಿಯೆಗಳ ವಿಧಗಳು. ವಿ ವಿಲ್ ಸಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಕೆಮಿಕಲ್ ರಿಯಾಕ್ಷನ್ಸ್ನ ಬೇರೆ ಬೇರೆ ಟೈಪನ್ನು ನೋಡ್ತಾ ಹೋಗುವ. ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ರಾಸಾಯನಿಕ ಕ್ರಿಯೆಗಳು. ಮೊದಲನೇ ವಿಧ ಸಂಯೋಗ ಕ್ರಿಯೆ ಅಂದರೆ ಕಾಂಬಿನೇಷನ್ ರಿಯಾಕ್ಷನ್. ಸಂಯೋಗ ಅಥವಾ ಕಾಂಬಿನೇಷನ್, ಆ ಹೆಸರಿನಿಂದನೇ ನಾವು ಏನಾಗ್ತದೆ ಈ ರಿಯಾಕ್ಷನಲ್ಲಿ, ಈ ಕ್ರಿಯೆಯಲ್ಲಿ ಏನಾಗ್ತಿದೆ ಅಂತ ಹೇಳಿ ಕಂಡುಹಿಡಿಬೋದು. ಕಾಂಬಿನೇಷನ್ ರಿಯಾಕ್ಷನ್, ಇಟ್ ಮೀನ್ಸ್ ದಟ್ ಟೂ ಆರ್ more than two reactants combine together to form a single product. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಒಂದು ಉತ್ಪನ್ನವನ್ನು ನೀಡುವಂಥದ್ದು ಸಂಯೋಗ ಕ್ರಿಯೆ. An example for combination reaction is the reaction between calcium oxide, that is solid, with water. When you add water to calcium oxide, we get calcium hydroxide. It is also called as slaked lime. Calcium oxide is called slaked lime. You have to remember these names. That's very important. Along with that, heat is liberated. Calcium oxide is also known as quicklime. Calcium oxide or quicklime, when water is added to that, we get slaked lime or calcium hydroxide is formed. Along with that, heat is liberated. So ಇಲ್ಲಿ ಒಂದು ಬೀಕರ್ನಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅಥವಾ ಸುಟ್ಟ ಸುಣ್ಣ, ಕ್ವಿಕ್ ಲೈಮನ್ನು ತಗೊಳ್ಬೇಕು. ಅದಕ್ಕೆ ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿದಾಗ ತಾಪದ ಬದಲಾವಣೆ ಆಗ್ತದೆ, ಅಂದರೆ ನಮಗೆ ಅಲ್ಲಿ ಬಿಸಿಯ ಅನುಭವ ಆಗ್ತದೆ. ಹಾಗೆ ಪ್ರಾಡಕ್ಟ್ ಫಾರ್ಮ್ ಆಗಿರುವಂಥದ್ದು ಸ್ಲೇಕೆಡ್ ಲೈಮ್ ಅಥವಾ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್. ಇದು ಸಂಯೋಗ ಕ್ರಿಯೆ, ಕಾಂಬಿನೇಷನ್ ರಿಯಾಕ್ಷನ್ಗೆ ಒಂದು ಉದಾಹರಣೆ. ಇದರ ರಾಸಾಯನಿಕ ಸಮೀಕರಣ ಇಲ್ಲಿದೆ. ಕ್ಯಾಲ್ಸಿಯಂ ಆಕ್ಸೈಡ್, ಸುಟ್ಟ ಸುಣ್ಣ, ಅದ್ರ ಜೊತೆ ನೀರು, ಅದೆರಡು ಪ್ರತಿವರ್ತಕದ ಬದಿಯಲ್ಲಿ. ಹಾಗೆ ಬಾಣದ ಗುರುತಿನ ನಂತರ ನಾವು ಪ್ರಾಡಕ್ಟನ್ನು ಬರೀತಿದ್ದೇವೆ, ಅದು ಕ್ಯಾಲ್ಸಿಯಂ ಆಕ್ಸೈಡ್, ಅರಳಿದ ಸುಣ್ಣ. ಇಲ್ಲಿ ನಮಗೆ ಒಂದೇ ಒಂದು ಪ್ರಾಡಕ್ಟ್ ಫಾರ್ಮ್ ಆಗಿರುವಂಥದ್ದು, ಒಂದೇ ಉತ್ಪನ್ನ ಉಂಟಾಗಿರುವಂಥದ್ದು. ಇಲ್ಲಿ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದೇ ಉತ್ಪನ್ನ ಉಂಟಾಗುತ್ತದೋ ಅಂತಹ ಕ್ರಿಯೆಯೇ ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ a single product is formed from two or more substances, we call it as combination reaction. ಹಾಗೆ ಉದಾಹರಣೆಯನ್ನು ಕೂಡ ನಾವು ನೋಡಿ ಆಯಿತು. ಹಾಗೆ ಇಲ್ಲಿ ನೋಡಿ, ಅರಳಿದ ಸುಣ್ಣ
ಅರಳಿದ ಸುಣ್ಣದ ದ್ರಾವಣ, ಸ್ಲೇಕೆಡ್ ಲೈಮ್ ಸೊಲ್ಯೂಷನ್. ಅದನ್ನು ಗೋಡೆಗಳಿಗೆ ಬಿಳಿಯ ಬಣ್ಣ ಬಳಿಯಲು ಬಳಸುತ್ತಾರೆ. ಇಟ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ಆಫ್ ವಾಲ್ಸ್. ಅರಳಿದ ಸುಣ್ಣ ಅಂತ ಹೇಳಿದ್ರೇನು? ಸ್ಲೇಕೆಡ್ ಲೈಮ್. ಇಟ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ಆಫ್ ವಾಲ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ವೈಟ್ ವಾಷಿಂಗ್ ವಾಲ್ಸ್. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನಿಧಾನವಾಗಿ ಗಾಳಿಯಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ಗೋಡೆಯ ಮೇಲೆ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ತೆಳುವಾದ ಪದರವನ್ನು ಉಂಟು ಮಾಡುತ್ತದೆ. ಕ್ಯಾಲ್ಸಿಯಂ ಆಕ್ಸೈಡ್, ಇಟ್ ಸ್ಲೋಲಿ ರಿಯಾಕ್ಟ್ಸ್ ವಿತ್ ದಿ ಕಾರ್ಬನ್ ಡೈಆಕ್ಸೈಡ್ and it forms calcium carbonate. A thin layer of calcium carbonate is formed. So this gives shiny nature to the walls. ಹಾಗೆ ಫ್ಯೂ ಮೋರ್ ಎಕ್ಸಾಂಪಲ್ಸ್ ಫಾರ್ ಕಾಂಬಿನೇಷನ್ ರಿಯಾಕ್ಷನ್. ಸಂಯೋಗ ಕ್ರಿಯೆಗೆ ಮತ್ತಷ್ಟು ಉದಾಹರಣೆಗಳು. ಕಲ್ಲಿದ್ದಲಿನ ದಹನ, ಬರ್ನಿಂಗ್ ಆಫ್ ಕೋಲ್. ದಿಸ್ ಇಸ್ ಅನದರ್ ಎಕ್ಸಾಂಪಲ್. ಅದರ ರಾಸಾಯನಿಕ ಸಮೀಕರಣವನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಕೆಮಿಕಲ್ ಈಕ್ವೇಷನ್ ಹ್ಯಾಸ್ ಬಿನ್ ಗಿವನ್. ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಿಂದ ನೀರು ಉಂಟಾಗುವುದು, ಫಾರ್ಮೇಷನ್ ಆಫ್ ವಾಟರ್ ಫ್ರಮ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಈಗಲೇ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರಿನ ರಿಯಾಕ್ಷನ್ ಅನ್ನು ನಾವು ನೋಡಿದ್ವಿ. ಅಲ್ಲಿ ಏನಾಗಿದೆ? ಉಷ್ಣ ಬಿಡುಗಡೆಯಾಗಿದೆ. ಹೀಟ್ ಹ್ಯಾಸ್ ಬಿನ್ ಲಿಬರೇಟೆಡ್. ಸೊ ಯಾವ ಕೆಮಿಕಲ್ ರಿಯಾಕ್ಷನಲ್ಲಿ ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗ್ತವೋ ಅಂತಹ ಇದನ್ನು ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳಿ ಹೇಳ್ತೇವೆ. ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು. ಉತ್ಪನ್ನಗಳೊಂದಿಗೆ ಉಷ್ಣ ಬಿಡುಗಡೆಯಾಗುವಂತಹ ಕ್ರಿಯೆಗಳನ್ನು ನಾವು ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗಳು ಅಂತ ಹೇಳುವಂಥದ್ದು. ಎಕ್ಸೋಥರ್ಮಿಕ್ reactions. The reactions in which heat is liberated along with the formation of products are called as exothermic reactions. Examples: combustion of natural gas, burning of natural gas, ನೈಸರ್ಗಿಕ ಅನಿಲದ ದಹನ. ಈ ಬರ್ನಿಂಗ್ ಅಥವಾ ದಹನ ಅಂತ ಹೇಳಿದರೆ ಅಲ್ಲಿ ಆಮ್ಲಜನಕ ಅಂದರೆ ಆಕ್ಸಿಜನ್ನ ಪ್ರೆಸೆನ್ಸ್ ಇದ್ದೇ ಇರ್ತದೆ. ಪ್ರತಿಯೊಂದು ದಹನ ಕ್ರಿಯೆಗೂ ಆಮ್ಲಜನಕ ಅತಿ ಅವಶ್ಯಕ. ಆಕ್ಸಿಜನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಕಂಬಷನ್ ಆರ್ ಬರ್ನಿಂಗ್ ರಿಯಾಕ್ಷನ್. ಸೊ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಹಿರುಷ್ಣಕ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್, ನೈಸರ್ಗಿಕ ಅನಿಲ ನ್ಯಾಚುರಲ್ ಗ್ಯಾಸ್. ಅದರಲ್ಲಿರುವಂತಹ ಕಾಂಪೊನೆಂಟ್ ಮೀಥೇನ್. ಮೀಥೇನ್ ಇರುವಂಥದ್ದು ನೈಸರ್ಗಿಕ ಅನಿಲದಲ್ಲಿ, ಅದು ಆಮ್ಲಜನಕದೊಂದಿಗೆ ರಿಯಾಕ್ಟ್ ಆಗಿ ನಮಗೆ ಸಿಗುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್. ಹಾಗೆ ಉಸಿರಾಟ ಕೂಡ ಒಂದು ಬಹಿರುಷ್ಣಕ ಕ್ರಿಯೆ. ರೆಸ್ಪಿರೇಷನ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಫಾರ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ಉಸಿರಾಟದ ರಾಸಾಯನಿಕ ಸಮೀಕರಣ, ಕೆಮಿಕಲ್ ಇಕ್ವೇಷನ್ ಆಫ್ ರೆಸ್ಪಿರೇಷನ್. ಇಲ್ಲಿ ಗ್ಲೂಕೋಸ್ ಆಕ್ಸಿಜನ್ ಜೊತೆಗೆ ಸಂಯೋಗವಾಗಿ ನಮಗೆ ಸಿಗುವಂಥದ್ದು ಶಕ್ತಿಯ ಬಿಡುಗಡೆ ಆಗ್ತದೆ. ಹಾಗೆ ಅದರೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಕೂಡ ಇದೆ. ಸೊ ಈ ಕ್ರಿಯೆಯನ್ನೇ ನಾವು ಉಸಿರಾಟ ಅಂತ ಹೇಳುವಂಥದ್ದು. ನಮಗೆ ಜೀವಿಸಲಿಕ್ಕೆ ಬೇಕಾದಂತಹ ಶಕ್ತಿ ನಮಗೆ ಸಿಗುವುದು ಆಹಾರದಿಂದ. ಆಹಾರ ಜೀರ್ಣವಾಗುವ ಪ್ರಕ್ರಿಯೆ ಅದುವೇ ನಮ್ಮ ಉಸಿರಾಟದಿಂದ ಆಗುವಂಥದ್ದು. ಆಹಾರದಲ್ಲಿರುವ ಕಾರ್ಬೋಹೈಡ್ರೇಟ್ಗಳು ವಿಭಜಿಸಲ್ಪಟ್ಟು ಗ್ಲೂಕೋಸ್ ಆಗುವಂಥದ್ದು. ಹಾಗೆ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಉಂಟಾಗುವುದು ಕೂಡ ಬಹಿರುಷ್ಣಕ ಕ್ರಿಯೆಗೆ ಒಂದು ಉದಾಹರಣೆ. ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಆರ್ ವೆಜಿಟೇಬಲ್ ವೇಸ್ಟ್, ರೈಟ್? ಡಿಕಂಪೋಸಿಷನ್ ಆಫ್ vegetable matter is also an example for exothermic reaction. ಸಂಯೋಗ ಕ್ರಿಯೆ, ಡಿಕಂಪೋಸಿಷನ್ ರಿಯಾಕ್ಷನ್, ಅದರ ಜೊತೆಗೆ ನಾವು ಬಹಿರುಷ್ಣಕ ಕ್ರಿಯೆ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಹೇಳಿ ನೋಡ್ಕೊಂಡ್ವಿ. ಈಗ ಇನ್ನೊಂದು ಕ್ಲಾಸಿಫಿಕೇಶನ್, ವಿಭಜನ ಕ್ರಿಯೆ. ಸೆಕೆಂಡ್ ಟೈಪ್ ಆಫ್ ರಿಯಾಕ್ಷನ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್. ಸೊ ದಿಸ್ ರಿಯಾಕ್ಷನ್ ಇಸ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಟ್ ಆಫ್ ದಿ ಕಾಂಬಿನೇಷನ್ ರಿಯಾಕ್ಷನ್. So what happens in decomposition reaction? A single reactant gives two or more products. Single reactant gives two or more reactants. ವಿಭಜನ ಕ್ರಿಯೆ, again from the name itself, ಹೆಸರಿನಿಂದನೇ ನಾವು ಹೇಳ್ಬೋದು. ವಿಭಜನ ಅಂತ ಹೇಳಿದರೆ ವಿಭಜನೆ ಆಗುವಂಥದ್ದು. ಒಂದು ಪ್ರತಿವರ್ತಕ ಇದ್ದದ್ದು ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ
ಉತ್ಪನ್ನವನ್ನು ಕೊಡುವಂಥದ್ದು. ಉದಾಹರಣೆ ಫೆರಸ್ ಸಲ್ಫೇಟ್ನ ವಿಭಜನೆ ಕ್ರಿಯೆ, ಡಿಕಾಂಪೊಸಿಷನ್ ಆಫ್ ಫೆರಸ್ ಸಲ್ಫೇಟ್. ಫೆರಸ್ ಸಲ್ಫೇಟ್ ವಿಭಜನೆಗೊಂಡು ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಅನಿಲಗಳು ನಮಗೆ ಉತ್ಪನ್ನವಾಗಿ ದೊರೆಯುವಂಥದ್ದು. ಅಪಾನ್ ಹೀಟಿಂಗ್ ಫೆರಸ್ ಸಲ್ಫೇಟ್ ಡಿಕಂಪೋಸಸ್ ಟು ಗಿವ್ ಫೆರಿಕ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಸಲ್ಫರ್ ಟ್ರೈಆಕ್ಸೈಡ್. These ferrous sulfate crystals are green in color. ಫೆರಸ್ ಸಲ್ಫೇಟ್ ಹರಳುಗಳು ಹಸಿರು ಬಣ್ಣದಲ್ಲಿರ್ತದೆ. ಹಾಗೆ ಇಲ್ಲಿ ಫೆರಿಕ್ ಆಕ್ಸೈಡ್ ಫಾರ್ಮ್ ಆಗುವಾಗ ಹಸಿರು ಬಣ್ಣದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಗಳು ತಮ್ಮ ಬಣ್ಣವನ್ನು ಕಳೆದುಕೊಂಡು ಬಿಳಿಯ ಬಣ್ಣಕ್ಕೆ ತಿರುಗುತ್ತವೆ. ಸೊ ದೀಸ್ ಗ್ರೀನ್ ಕಲರ್ ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ವಿಲ್ ಬಿ ಲಾಸ್ಟ್ ಆ್ಯಂಡ್ ದೇ ಫಾರ್ಮ್ ವೈಟ್ ಕಲರ್ ಫೆರಿಕ್ ಆಕ್ಸೈಡ್. ಸೊ ಅಗೈನ್ ಇಲ್ಲಿ ನೀವು ಈ ರಿಯಾಕ್ಷನ್ ಆಗ್ತಿರುವಾಗ ಸ್ಮೆಲ್ ತಗೊಂಡ್ರೆ ಒಂದು ವಿಶೇಷ ಸ್ಮೆಲ್ಲನ್ನು ನೀವು ಫೀಲ್ ಮಾಡ್ಬೋದು. ಅದು ಸಲ್ಫರ್ ಅನಿಲಗಳ ವಾಸನೆ ಆಗಿರ್ತದೆ. ಹಾಗೆ ಇನ್ನೊಂದು ಉದಾಹರಣೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಸುಣ್ಣದ ಕಲ್ಲಿನ ವಿಭಜನೆ ಕ್ರಿಯೆ. ಸುಣ್ಣದ ಕಲ್ಲು ಇಂಗ್ಲಿಷ್ನಲ್ಲಿ ಲೈಮ್ ಸ್ಟೋನ್ ಅಂತ ಹೇಳ್ತೇವೆ. ಡಿಕಂಪೊಸಿಷನ್ ಆಫ್ ಲೈಮ್ ಸ್ಟೋನ್ ಈಸ್ ಅನದರ್ ಎಕ್ಸಾಂಪಲ್ ವೆರ್ ದಿಸ್ ಈಸ್ ಯೂಸ್ಡ್ ಇನ್ ಮೆನಿ ಆಫ್ ದಿ ಇಂಡಸ್ಟ್ರಿಯಲ್ ಪ್ರೋಸೆಸಸ್. ಕೈಗಾರಿಕೆಗಳಲ್ಲಿ ಉಪಯೋಗಿಸುವ ಒಂದು ಪ್ರಮುಖ ವಿಭಜನೆ ಕ್ರಿಯೆ ಇದು. ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ವಿಭಜನ ಕ್ರಿಯೆಗೆ ಒಳಪಡಿಸಿದಾಗ, ಅಂದರೆ ಅದನ್ನು ಹೀಟ್ ಮಾಡಿದಾಗ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್, ಸುಟ್ಟ ಸುಣ್ಣ, ಕ್ವಿಕ್ ಲೈಮ್ ಪ್ರಾಡಕ್ಟ್ ಆಗಿ ಸಿಗುವಂಥದ್ದು, ಅಲಾಂಗ್ ವಿತ್ ದಿ ಲಿಬರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸೊ ಈಗ ನಾವು ನೋಡಿದಂತಹ ಎರಡು ಉದಾಹರಣೆಗಳಲ್ಲಿ ಕೂಡ ವಿಭಜನ ಕ್ರಿಯೆಯು ಆಗಿರುವಂಥದ್ದು ಕಾಸುವ ಮೂಲಕ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಥರ್ಮಲ್ ಡಿಕಂಪೊಸಿಷನ್ ರಿಯಾಕ್ಷನ್. ವೆನ್ ದಿ ಡಿಕಂಪೊಸಿಷನ್ ಇಸ್ ಆಕರಿಂಗ್ ಬಿಕಾಸ್ ಆಫ್ ಹೀಟಿಂಗ್. Because of heating, the decomposition is taking place. So we call it as thermal decomposition reaction. ಹಾಗೆ ಉಷ್ಣ ವಿಭಜನಾ ಕ್ರಿಯೆಗೆ ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಲೆಡ್ ನೈಟ್ರೇಟ್ ಅಪಾನ್ ಹೀಟಿಂಗ್ ಇಟ್ ಡಿಕಂಪೋಸಸ್ ಟು ಲೆಡ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್. ಸೀಸದ ನೈಟ್ರೇಟನ್ನು ನಾವು ಉಷ್ಣ ವಿಭಜನೆಗೆ ಒಳಪಡಿಸಿದಾಗ ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಫಾರ್ಮ್ ಆಗಿರುವಂಥದ್ದು. ಈ ರಾಸಾಯನಿಕ ಕ್ರಿಯೆ ಉಂಟಾಗುವಾಗ ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದು ನಮಗೆ ಕಾಣ್ತದೆ. ಕಂದು ಬಣ್ಣದ ಧೂಮ ಬಿಡುಗಡೆಯಾಗುವುದು ಕಾಣ್ತದೆ. ವಿ ಸಿ ಬ್ರೌನ್ ಫ್ಯೂಮ್ಸ್ ಆರ್ ಕಮಿಂಗ್ ಔಟ್. ಸೊ ದೀಸ್ ಬ್ರೌನ್ ಫ್ಯೂಮ್ಸ್ ಆರ್ ಡ್ಯೂ ಟು ದಿ ಇವಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ಇಟ್ ಈಸ್ ಡ್ಯೂ ಟು ನೈಟ್ರೋಜನ್ ಡೈಆಕ್ಸೈಡ್ ಗ್ಯಾಸ್. ಇದು ಪಾಯಿಂಟ್ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಈ ರಿಯಾಕ್ಷನ್ ಅನ್ನು ಕೊಟ್ಟು ಕಂದು ಬಣ್ಣದ ಧೂಮ ಅಥವಾ ಬ್ರೌನ್ ಕಲರ್ ಫ್ಯೂಮ್ಸ್ ವೈ ಇಟ್ ಈಸ್ ಫಾರ್ಮ್ಡ್, ಕಂದು ಬಣ್ಣದ ಧೂಮ ಯಾಕೆ ಆಗ್ತದೆ ಅಂತ ಹೇಳಿ ಕೇಳಿದರೆ ದಟ್ ಈಸ್ ಡ್ಯೂ ಟು ನೈಟ್ರೋಜನ್ ಡೈಆಕ್ಸೈಡ್. ಬ್ರೌನ್ ಫ್ಯೂಮ್ಸ್ ಆರ್ ಫಾರ್ಮ್ಡ್ ಡ್ಯೂ ಟು ದಿ ಇವಲ್ಯೂಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್. ಇದು ಇಂಪಾರ್ಟೆಂಟ್, ಮೇಕ್ ಎ ನೋಟ್ ಆಫ್ ದಿಸ್ ಪಾಯಿಂಟ್. ಇದೇ ವಿಭಜನಾ ಕ್ರಿಯೆಯನ್ನು ನಾವು ವಿದ್ಯುತ್ತನ್ನು ಬಳಸಿ ಕೂಡ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ಅದನ್ನು ನಾವು ವಿದ್ಯುತ್ ವಿಭಜನೆ ಅಂತ ಹೇಳಿ ಕರಿತೇವೆ. Decomposition reaction can take place in presence of electricity. Such a decomposition reaction we call it as electrolysis. ಉದಾಹರಣೆಗೆ ನೀರಿನ ವಿದ್ಯುತ್ ವಿಭಜನೆ, ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್ ಯು ಕ್ಯಾನ್ ಕನ್ಸಿಡರ್. ಚಟುವಟಿಕೆಯನ್ನು ಓದಿಕೊಳ್ಳಿ. 2 ಗ್ರಾಫೈಟ್ ದಂಡಗಳನ್ನು ಬಳಸಿ ಒಂದನ್ನು ಕ್ಯಾಥೋಡ್ ಮತ್ತು ಆ್ಯನೋಡನ್ನಾಗಿರಿಸಿಕೊಂಡು ನಾವು ನೀರನ್ನು ವಿದ್ಯುತ್ ವಿಭಜನೆ ಮಾಡುವಂಥದ್ದು. ಆಗ ನಮಗೆ ಆ್ಯನೋಡ್ನಲ್ಲಿ ಆಕ್ಸಿಜನ್ ಅನಿಲ ಶೇಖರಣೆ ಆಗ್ತದೆ. ಹಾಗೆ ಕ್ಯಾಥೋಡ್ನಲ್ಲಿ ಹೈಡ್ರೋಜನ್ ಅನಿಲವು ಶೇಖರಣೆ ಆಗ್ತದೆ. ಸೊ ಇದು ಎರಡು ನೆನಪಿಟ್ಕೊಳ್ಳುವಂಥ ಪಾಯಿಂಟ್. ಆ್ಯನೋಡ್ನಲ್ಲಿ ಆಕ್ಸಿಜನ್, ಕ್ಯಾಥೋಡ್ನಲ್ಲಿ ಹೈಡ್ರೋಜನ್. ಎಟ್ ಆ್ಯನೋಡ್ ಆಕ್ಸಿಜನ್ ಗ್ಯಾಸ್ is liberated and at cathode hydrogen gas is liberated. So you have to remember this. During the electrolysis of water, oxygen is liberated at anode and hydrogen is liberated at cathode. ಹಾಗೆ ನೀವಿಲ್ಲಿ ಸ್ಪೇಸನ್ನು ಗಮನಿಸಿದರೆ ನೋಡ್ಬೋದು, ಆಕ್ಸಿಜನ್ ಲಿಬರೇಟ್ ಆದದ್ದು ಹೈಡ್ರೋಜನ್ಗೆ ಕಂಪೇರ್ ಮಾಡಿದಾಗ ಕಮ್ಮಿ. ಇನ್ ಕಂಪ್ಯಾರಿಷನ್ ವಿತ್ ಹೈಡ್ರೋಜನ್, ಅಮೌಂಟ್ ಆಫ್ ಆಕ್ಸಿಜನ್ ಲಿಬರೇಟೆಡ್ ಈಸ್ ಲೆಸ್. ಇಟ್ ಈಸ್ ಬಿಕಾಸ್ ಇನ್ ವಾಟರ್ hydrogen and oxygen is present in the ratio 2:1. 2 ಅನುಪಾತ 1ರಂತೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇರುವಂಥದ್ದು ನೀರಿನಲ್ಲಿ. ಹಾಗಾಗಿ ಆಕ್ಸಿಜನ್ ಗ್ಯಾಸಿನ ಪ್ರಮಾಣ ಕಮ್ಮಿ ಹೈಡ್ರೋಜನ್ಗೆ ಕಂಪೇರ್ ಮಾಡಿದರೆ.
ಸೊ ದಿಸ್ ಈಸ್ ಅಬೌಟ್ ಎಲೆಕ್ಟ್ರೋಲಿಸಿಸ್ ಆಫ್ ವಾಟರ್, ನೀರಿನ ವಿದ್ಯುತ್ ವಿಭಜನೆ. ಬೆಳ್ಳಿಯ ಕ್ಲೋರೈಡ್ ಬಿಳಿಯ ಬಣ್ಣದ್ದು, ಅದನ್ನು ಸೂರ್ಯನ ಬೆಳಕಿನಲ್ಲಿಟ್ಟಾಗ ಅದು ಬೂದು ಬಣ್ಣಕ್ಕೆ ತಿರುಗುತ್ತದೆ. ಸಿಲ್ವರ್ ಕ್ಲೋರೈಡ್ when it is placed in sunlight, its white color is changed into gray color. White color of silver chloride is turned to gray by its exposure to the sunlight. ಅದರ ರಾಸಾಯನಿಕ ಸಮೀಕರಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬೆಳ್ಳಿಯ ಬ್ರೋಮೈಡ್ ಕೂಡ, ಸಿಲ್ವರ್ ಬ್ರೋಮೈಡ್ ಆಲ್ಸೋ changes its color when it is exposed to sunlight, and these reactions are used in black and white photography. ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುತ್ತಾರೆ. It is used in black and white photography. These two reactions are made use in black and white photography. These reactions are called as photochemical decomposition because these decomposition reactions are occurring in presence of light. ಸೊ ಈಗ ನಾವು ತೆಗೆದುಕೊಂಡಂತಹ 3 ಉದಾಹರಣೆಗಳು, ಅಂದರೆ ಪ್ರತಿಯೊಂದು ಉದಾಹರಣೆ ವಿಭಜನೆ ಕ್ರಿಯೆಗೆ, ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಸಂಬಂಧಿಸಿದಂಥ ಎಕ್ಸಾಂಪಲ್ಸ್ ನಾವು ಏನೇನೆಲ್ಲ ತಗೊಂಡಿದ್ದೇವೆ. ಇಲ್ಲಿ ಶಕ್ತಿಯ ಯಾವುದಾದರೊಂದು ರೂಪ ಬೇಕೇ ಬೇಕಿತ್ತು. ನಾವು ಶಕ್ತಿಯನ್ನು ಹೀರಿಕೆಯಾಗುವುದನ್ನು ಈ ರಿಯಾಕ್ಷನ್ಸಲ್ಲಿ ನೋಡಿದ್ದೇವೆ. ಎನರ್ಜಿ ಈಸ್ absorbed during the reactions. So these reactions are called as endothermic reactions. ಶಕ್ತಿಯ ಹೀರಿಕೆಯಾಗುವ ಕ್ರಿಯೆಗಳನ್ನು ಅಂತರುಷ್ಣಕ ಕ್ರಿಯೆಗಳು ಅಂತ ಹೇಳುವಂಥದ್ದು. ಆಗ ನಾವು ನೋಡಿದ್ದು ಬಹಿರುಷ್ಣಕ ಕ್ರಿಯೆಗಳು, ಈಗ ನಾವು ಹೇಳ್ತಿರುವಂಥದ್ದು ಅಂತರುಷ್ಣಕ ಕ್ರಿಯೆಗಳು. These are called endothermic reactions. The reactions in which heat is absorbed during the reactions are called endothermic reactions. So decomposition reactions are exothermic reactions and combination reactions are exothermic reactions and decomposition reactions are endothermic reactions. ಸಂಯೋಗ ಕ್ರಿಯೆಗಳೆಲ್ಲವೂ ಬಹಿರುಷ್ಣಕ ಕ್ರಿಯೆಗಳು, ಹಾಗೆ ವಿಭಜನೆ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳಾಗಿರ್ತವೆ. The next type we have is displacement reaction, ಸ್ಥಾನಪಲ್ಲಟ ಕ್ರಿಯೆ. Displacement reaction, ಸ್ಥಾನಪಲ್ಲಟ ಕ್ರಿಯೆ. ಡಿಸ್ಪ್ಲೇಸ್ಮೆಂಟ್, ಸ್ಥಾನಪಲ್ಲಟ ಅಂದರೆ ಹೆಸರು ಹೇಳಿದ ಹಾಗೆ ಸ್ಥಾನಪಲ್ಲಟ ಆಗುವಂಥದ್ದು, ಒಂದರ ಸ್ಥಾನವನ್ನು ಇನ್ನೊಂದು ತೆಗೆದುಕೊಳ್ಳುವಂಥದ್ದು. One atom is displaced from its place by another atom. That is displacement reaction. ಈ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಇಲ್ಲಿದೆ. ಕಬ್ಬಿಣ, ಅದನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕಿದಾಗ ನಮಗೆ ಸಿಗುವಂಥದ್ದು ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರ. ಐರನ್, when it is placed in copper sulfate solution, copper is displaced by iron and we get ferrous sulfate and copper. ತಾಮ್ರವನ್ನು ಕಬ್ಬಿಣವು ಅದರ ಸ್ಥಾನದಿಂದ ಪಲ್ಲಟಗೊಳಿಸಿ ನಮಗೆ ಕಬ್ಬಿಣದ ಸಲ್ಫೇಟ್ ಸಿಗುವಂಥದ್ದು. ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣದಲ್ಲಿರುತ್ತದೆ. ಇಲ್ಲಿ ನೋಡ್ಬೋದು ಪ್ರನಾಳ ಎ. ಸೊ ದಿಸ್ ಈಸ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ವಿಚ್ ಇಸ್ ಬ್ಲೂ ಇನ್ ಕಲರ್. ಒನ್ಸ್ the iron is displacing copper from its solution, we get a colorless solution. ಬಿಳಿ ಅಥವಾ ಬಣ್ಣರಹಿತ ದ್ರಾವಣ ನಮಗೆ ಸಿಗುವಂಥದ್ದು. ಹಾಗೆ ಆ ದ್ರಾವಣದಿಂದ ತೆಗೆದ ಮೊಳೆಯನ್ನು ಗಮನಿಸಿದರೆ, ಮೊದಲಿಗೆ ಹೊಸದಾಗಿದ್ದ ಮೊಳೆಯು ಅದಾದ ನಂತರ ಅದರ ಮೇಲೆ ಕಂದು ಬಣ್ಣದ ಪದರವು ಇರ್ತದೆ. ಆ ಪದರ ಅದು ತಾಮ್ರದ ಪದರವಾಗಿರ್ತದೆ. ಕಬ್ಬಿಣದ ಮೊಳೆಗಳು ಕಂದು ಬಣ್ಣಕ್ಕೆ ತಿರುಗಿದವು, ಹಾಗೆ ತಾಮ್ರದ ಸಲ್ಫೇಟ್ ದ್ರಾವಣದ ನೀಲಿ ಬಣ್ಣ ಮಾಸಿರುವಂಥದ್ದು. ಇದಿಷ್ಟು ಇದರಲ್ಲಿ ನೆನಪಿಟ್ಕೊಳ್ಬೇಕಾದಂಥ ವಿಷಯಗಳು. ತಾಮ್ರದ ಸಲ್ಫೇಟ್ನಲ್ಲಿದ್ದ ತಾಮ್ರವನ್ನು ಕಬ್ಬಿಣವು ಆ ಸ್ಥಾನವನ್ನು ತೆಗೆದುಕೊಳ್ಳುವ. ಸೊ ಈ ಕ್ರಿಯೆಯಲ್ಲಿ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸಿದೆ ಅಥವಾ ತೆಗೆದುಹಾಕಿದೆ. ಈ ಕ್ರಿಯೆಯನ್ನು ಸ್ಥಾನಪಲ್ಲಟ ಕ್ರಿಯೆ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳುವಂಥದ್ದು. ಸೊ ಇನ್ ದಿಸ್ ರಿಯಾಕ್ಷನ್ ಐರನ್ ಹ್ಯಾಸ್ ಡಿಸ್ಪ್ಲೇಸ್ಡ್ ಆರ್ ಇಟ್ ರಿಮೂವ್ಡ್ copper from its solution. So this reaction we call it as displacement reaction. ಹಾಗೆ ಮತ್ತಷ್ಟು ಉದಾಹರಣೆ, zinc on reaction with copper sulfate we get zinc sulfate and copper.
lead on reaction with copper chloride, we get lead chloride and copper. And the next type of reaction that we are going to discuss is double displacement reaction. Double displacement reaction. So just now we have discussed displacement reaction. ಅಲ್ಲಿ ಒಂದು ಅಣು ಮತ್ತೊಂದನ್ನು ರೀಪ್ಲೇಸ್ ಮಾಡುವಂಥದ್ದು. ಇಲ್ಲಿ ಎರಡು ಅಣುಗಳ ಪರಸ್ಪರ ಸ್ಥಾನಪಲ್ಲಟ ಆಗುವಂಥದ್ದು, ಅದನ್ನೇ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳಿ ಕರೆಯುವಂಥದ್ದು. Interchanging of atoms that's taking place during the reaction. Example is a reaction between sodium sulfate and barium chloride. We get barium sulfate and sodium chloride. ಈ ರಾಸಾಯನಿಕ ಕ್ರಿಯೆಗೆ ಉದಾಹರಣೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ನಮಗೆ ಸಿಗುವಂಥದ್ದು ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್. ಇಲ್ಲಿ ಜಲವಿಲೀನಗೊಳ್ಳದ ಬಿಳಿಯ ವಸ್ತು ನಮಗೆ ಸಿಗ್ತದೆ. ಸೊ ಹಾಗೆ ಸಿಕ್ಕಿದಂತಹ ವಿಲೀನಗೊಳ್ಳದ ವಸ್ತುವನ್ನು ಪ್ರಕ್ಷೇಪ ಅಂತ ಹೇಳಿ ಹೇಳ್ತಾರೆ. ದ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ದಟ್ ಈಸ್ ಫಾರ್ಮ್ಡ್ ವಿ ಕಾಲ್ ಇಟ್ ಆಸ್ ಪ್ರೆಸಿಪಿಟೇಟ್. ಸೊ ಯಾವ ಕ್ರಿಯೆಯಲ್ಲಿ ಪ್ರಕ್ಷೇಪವು ಉತ್ಪತ್ತಿ ಆಗ್ತದೆ ಅಂತಹ ಕ್ರಿಯೆಯನ್ನು ನಾವು ಪ್ರಕ್ಷೇಪಣ ಕ್ರಿಯೆ ಅಂತ ಹೇಳಿ ಹೇಳುವಂಥದ್ದು. ದ ರಿಯಾಕ್ಷನ್ ಇನ್ ವಿತ್ ಪ್ರೆಸಿಪಿಟೇಷನ್ ಇಸ್ ಫಾರ್ಮ್ಡ್, ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಸೊ ಇಲ್ಲಿ ದ ಪ್ರೆಸಿಪಿಟೇಟ್ ದಟ್ ಈಸ್ ಫಾರ್ಮ್ಡ್ ಇಸ್ ಬೇರಿಯಂ ಸಲ್ಫೇಟ್. ಬಿಳಿಯ ಬಣ್ಣದ ಜಲವಿಲೀನಗೊಳ್ಳದ ವಸ್ತು ಇಲ್ಲಿ ಉಂಟಾದದ್ದು ಅದು ಬೇರಿಯಂ ಸಲ್ಫೇಟ್. ಸೊ ಇನ್ನೊಂದು ಉತ್ಪನ್ನ ಏನು ಸಿಕ್ಕಿರುವಂಥದ್ದು ಸೋಡಿಯಂ ಕ್ಲೋರೈಡ್, ಅದು ದ್ರಾವಣದಲ್ಲಿಯೇ ಇರ್ತದೆ. ಸೊ ಇಲ್ಲಿ ಯಾವ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳಿ ಹೇಳುವಂಥದ್ದು. ದ ರಿಯಾಕ್ಷನ್ಸ್ ಇನ್ ವಿಚ್ ions are exchanged between the reactants are called as double displacement reactions. ಉತ್ಕರ್ಷಣ ಮತ್ತೆ ಅಪಕರ್ಷಣ, ಆಕ್ಸಿಡೇಷನ್ and reduction reactions. Oxidation and reduction. ಉತ್ಕರ್ಷಣ ಮತ್ತು ಅಪಕರ್ಷಣ, ಇದಕ್ಕೆ ನೀವು ಆಂಗ್ಲ ಭಾಷೆಯ ಪದಗಳು ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅನ್ನು ನೆನಪಿಟ್ಕೊಂಡ್ರೆ ತುಂಬ ಸುಲಭವಾಗಿ ಈ ಕ್ರಿಯೆಗಳನ್ನು ಕಂಡುಹಿಡಿಬಹುದು. ಆಕ್ಸಿಡೇಷನ್ ಅಂತ ಹೇಳಿದರೆ ಆಕ್ಸಿಜನ್ನ ಅಡಿಷನ್ ಆಫ್ ಆಕ್ಸಿಜನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. ರಿಡಕ್ಷನ್ ಅಂತ ಹೇಳಿದರೆ ಅದರ ಆಪೋಸಿಟ್ ಅಂದ್ರೇನು, ಆಕ್ಸಿಜನನ್ನು ನಾವು ರಿಮೂವ್ ಮಾಡುವಂಥದ್ದು, ರಿಮೂವಲ್ ಆಫ್ ಆಕ್ಸಿಜನ್, ಅಥವಾ ಹೈಡ್ರೋಜನನ್ನು ಸೇರಿಸುವಂಥದ್ದು, ಅಡಿಷನ್ ಆಫ್ ಹೈಡ್ರೋಜನ್. ಅದೇ ರೀತಿ ಆಕ್ಸಿಡೇಷನನ್ನು ಕೂಡ ಹೈಡ್ರೋಜನ್ನ ಟರ್ಮ್ಸಲ್ಲಿ ಹೇಳ್ಬೋದು, ಇಟ್ ಈಸ್ ರಿಮೂವಲ್ ಆಫ್ ಹೈಡ್ರೋಜನ್. ಉತ್ಕರ್ಷಣ ಆಕ್ಸಿಡೇಷನ್ ಅಂತ ಹೇಳಿದರೆ ಆಮ್ಲಜನಕವನ್ನು ಸೇರಿಸುವಂಥದ್ದು ಅಥವಾ ಜಲಜನಕ ಹೈಡ್ರೋಜನನ್ನು ರಿಮೂವ್ ಮಾಡುವಂಥದ್ದು, ತೆಗೆಯುವಂಥದ್ದು. ಅಪಕರ್ಷಣ ಅಂತ ಹೇಳಿದರೆ ಆಮ್ಲಜನಕವನ್ನು ತೆಗೆಯುವಂಥದ್ದು, ಜಲಜನಕವನ್ನು ಸೇರಿಸುವಂಥದ್ದು. ಆಕ್ಸಿಜನ್ ಈಸ್ ರಿಮೂವ್ಡ್, ಹೈಡ್ರೋಜನ್ ಈಸ್ ಆ್ಯಡೆಡ್. ಉದಾಹರಣೆ, ತಾಮ್ರವನ್ನು ನಾವು ಆಮ್ಲಜನಕದ ಪ್ರೆಸೆನ್ಸಲ್ಲಿ ಹೀಟ್ ಮಾಡಬೇಕು. ವಿ ಹ್ಯಾವ್ ಟು ಹೀಟ್ ಕಾಪರ್ ಇನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ವಿ ಗೆಟ್ ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸೈಡ್ ಇಸ್ ಬ್ಲ್ಯಾಕ್ ಇನ್ ಕಲರ್. ಸೊ ಇದು ಕಪ್ಪು ಬಣ್ಣದಲ್ಲಿ ಇರುವಂಥದ್ದು, ಬ್ಲ್ಯಾಕ್ ಇನ್ ಕಲರ್. ಸೊ ಕಂದು ಬಣ್ಣದಲ್ಲಿದ್ದ ತಾಮ್ರದ ಪುಡಿಯು ಅದು ಕಪ್ಪು ಬಣ್ಣಕ್ಕೆ ಬದಲಾಗಿದೆ. ಇಟ್ ಈಸ್ ಬಿಕಾಸ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್. CU ಅಂತ ಇದ್ದದ್ದು ಈಗ CuO ಅಂತ ಹೇಳಿ ಆಗಿದೆ, ಅಡಿಷನ್ ಆಫ್ ಆಕ್ಸಿಜನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್. ಸೊ ಈಗ ಬಿಸಿ ಆಗಿರುವಂತಹ ಕಾಪರ್ ಆಕ್ಸೈಡ್ನ ಮೇಲೆ ನಾವು ಹೈಡ್ರೋಜನ್ ಅನಿಲವನ್ನು ಹಾಯಿಸಿದರೆ ಹಿಮ್ಮುಖ ಕ್ರಿಯೆ ನಡೆದು ಕಪ್ಪು ಲೇಪನ ಮತ್ತೆ ಕಂದು ಬಣ್ಣಕ್ಕೆ ತಿರುಗುತ್ತದೆ, ಹಾಗೂ ನಮಗೆ ತಾಮ್ರ ದೊರೆಯುತ್ತದೆ. ಸೊ ನಾವು to the hot copper oxide, when we pass hydrogen gas, this black color coating will disappear and we will get brown color copper. ಸೊ ಈಗ ಏನು ಮಾಡ್ತಿದ್ದೇವೆ, ಹೈಡ್ರೋಜನನ್ನು ನಾವು ಮತ್ತೆ ಸೇರಿಸ್ತಾ ಇದ್ದೇವೆ, ಆಗ ಇಲ್ಲಿದ್ದ ಆಕ್ಸಿಜನ್ ಕಾಣೆಯಾಗಿದೆ. ಆಕ್ಸಿಜನ್ ಈಸ್ ರಿಮೂವ್ಡ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ರಿಡಕ್ಷನ್. ಸೊ ಇಲ್ಲಿ ಮೊದಲನೇ ರಿಯಾಕ್ಷನನ್ನು ನಾವು ಆಕ್ಸಿಡೇಷನ್ ಅಂತ ಹೇಳುವಂಥದ್ದು, ಎರಡನೆಯ ರಿಯಾಕ್ಷನನ್ನು ನಾವು ರಿಡಕ್ಷನ್ ಅಂತ ಹೇಳುವಂಥದ್ದು.
ಆಕ್ಸಿಡೇಷನ್ಗೆ ಕನ್ನಡ ಶಬ್ದ ಈಗಾಗಲೇ ಹೇಳಿದಾಗೆ ಉತ್ಕರ್ಷಣ, ಹಾಗೆ ರಿಡಕ್ಷನ್ ಅಂದರೆ ಅಪಕರ್ಷಣ. ಏನಾಗಿದೆ ಆಕ್ಸಿಡೇಷನ್ ಅಲ್ಲಿ? ಆಕ್ಸಿಜನ್ ಈಸ್ ಆಡೆಡ್. ರಿಡಕ್ಷನ್ ಅಲ್ಲಿ ಏನಾಗಿದೆ? ಹೈಡ್ರೋಜನ್ ಈಸ್ ಆಡೆಡ್, ಆಕ್ಸಿಜನ್ ಈಸ್ ರಿಮೂವ್ಡ್. ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಅನ್ನು ಪಡೆದುಕೊಂಡ್ರೆ ಅದು ಆಕ್ಸಿಡೇಷನ್ ಅಥವಾ ಉತ್ಕರ್ಷಣಗೊಂಡಿದೆ ಅಂತ ಹೇಳ್ತೇವೆ. ಕ್ರಿಯೆಯಲ್ಲಿ ವಸ್ತು ಒಂದು ಆಕ್ಸಿಜನ್ ಕಳೆದುಕೊಂಡರೆ ಅದು ಅಪಕರ್ಷಣ ಅಥವಾ ರಿಡಕ್ಷನ್ಗೊಂಡಿದೆ ಅಂತ ಹೇಳಿ ನಾವು ಹೇಳ್ತೇವೆ. ಸೊ ನೆನಪಿಟ್ಕೊಳ್ಬೇಕಾದ್ದು ಅಡಿಷನ್ ಆಫ್ ಆಕ್ಸಿಜನ್, addition of oxygen is oxidation. ಹೈಡ್ರೋಜನ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ರಿಡಕ್ಷನ್ ಅಂತ ಹೇಳಿದ್ರೆ ರಿಮೂವಲ್ ಆಫ್ ಆಕ್ಸಿಜನ್, ದಟ್ ಈಸ್ ರಿಡಕ್ಷನ್ ಅಥವಾ ಎಡಿಷನ್ ಆಫ್ ಹೈಡ್ರೋಜನ್. ಸೊ ಇದನ್ನು ನೆನಪಿಟ್ಟು ಇಂಗ್ಲೀಷ್ನಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅನ್ನು ನೆನಪಿಟ್ಕೊಂಡ್ರೆ ಇದು ತುಂಬ ಸುಲಭ. ಸೊ ಆಗ ಬೇರೆ ಬೇರೆಯಾಗಿ ಬರೆದಂಥ ರಾಸಾಯನಿಕ ಕ್ರಿಯೆಯನ್ನು ಈಗ ಒಟ್ಟಿಗೆ ಬರೆದಿರುವಂಥದ್ದು. ಕಾಪರ್ ಆಕ್ಸೈಡ್ ಆನ್ ಎಡಿಷನ್ ಆಫ್ ಹೈಡ್ರೋಜನ್ ವಿ ಗೆಟ್ ಕಾಪರ್ ಆ್ಯಂಡ್ ವಾಟರ್. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಅನ್ನು ಕಳೆದುಕೊಂಡಿದೆ, ಹಾಗಾಗಿ ಅದು ಅಪಕರ್ಷಣ ಅಂದರೆ ರಿಡಕ್ಷನ್. ಇಟ್ ಹ್ಯಾಸ್ ಲಾಸ್ ಎಸ್ ಆಕ್ಸಿಜನ್. ಹೈಡ್ರೋಜನ್ ಜಲಜನಕ ಏನಿದೆ ಅದು ಆಕ್ಸಿಜನ್ ಅನ್ನು ಪಡೆದುಕೊಂಡಿದೆ, ಹಾಗಾಗಿ ಅದು ಉತ್ಕರ್ಷಣ ಅಥವಾ ಆಕ್ಸಿಡೇಷನ್. ಇದು ತುಂಬಾ ಇಂಪಾರ್ಟೆಂಟ್. ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ಮತ್ತಷ್ಟು ಉದಾಹರಣೆ, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್ ಗಿವಿಂಗ್ ಜಿಂಕ್ ಅಂಡ್ ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಕಾರ್ಬನ್ ಉತ್ಕರ್ಷಣಗೊಂಡು ಕಾರ್ಬನ್ ಮೊನಾಕ್ಸೈಡ್ ಆಗಿರುವಂಥದ್ದು, ಹಾಗೆ ಜಿಂಕ್ ಆಕ್ಸೈಡ್ ಅಪಕರ್ಷಣಗೊಂಡು ಜಿಂಕ್ ಆಗಿರುವಂಥದ್ದು. ಎರಡನೇ ಉದಾಹರಣೆಯಲ್ಲಿ ಮೆಗ್ನೀಷಿಯಂ ಆಕ್ಸೈಡ್ MnO2 ಅಪಕರ್ಷಣಗೊಂಡು ಮೆಗ್ನೀಷಿಯಂ ಕ್ಲೋರೈಡ್ ಆಗಿರುವಂಥದ್ದು, ಹಾಗೆ ಹೈಡ್ರೋಜನ್ ಕ್ಲೋರೈಡ್ ಉತ್ಕರ್ಷಣಗೊಂಡು ಕ್ಲೋರಿನ್ ಆಗಿರುವಂಥದ್ದು. ಇಲ್ಲಿ ನಾವೇನು ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಕ್ರಿಯೆಯಲ್ಲಿ ವಸ್ತುವೊಂದನ್ನು ಆಕ್ಸಿಜನ್ ಪಡೆದುಕೊಂಡರೆ ಅಥವಾ ಹೈಡ್ರೋಜನ್ ಅನ್ನು ಕಳೆದುಕೊಂಡರೆ ಅದು ಉತ್ಕರ್ಷಣಗೊಂಡಿದೆ, ಹಾಗೆ ಆಕ್ಸಿಜನ್ ಕಳೆದುಕೊಂಡು ಅಥವಾ ಹೈಡ್ರೋಜನ್ ಪಡೆದುಕೊಂಡರೆ ಅದು ಅಪಕರ್ಷಣಗೊಂಡಿದೆ ಅಂತ ಹೇಳಿ ಹೇಳ್ಬೋದು. ಅಡಿಷನ್ ಆಫ್ ಆಕ್ಸಿಜನ್, ರಿಮೂವಲ್ ಆಫ್ ಹೈಡ್ರೋಜನ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್. Addition of hydrogen and removal of oxygen is called as reduction. ಉತ್ಕರ್ಷಣ ಕ್ರಿಯೆಗಳ ಪರಿಣಾಮಗಳು ನಮ್ಮ ದೈನಂದಿನ ಜೀವನದಲ್ಲಿ ಏನಿರ್ತವೆ ಅಂತ ಹೇಳಿ, ಇಫೆಕ್ಟ್ಸ್ ಆಫ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಇನ್ ಅವರ್ ಡೈಲಿ ಲೈಫ್. ಅದರಲ್ಲಿ ಮೊದಲನೇದು ಸಂಕ್ಷಾರಣ ಅಂತ ಹೇಳಿದರೆ ಕೊರೋಷನ್, ತುಕ್ಕು ಹಿಡಿಯುವಿಕೆ. ಸಂಕ್ಷಾರಣ, ಕೊರೋಷನ್ ಅಂತ ಹೇಳಿದರೆ ತುಕ್ಕು ಹಿಡಿಯುವಿಕೆ. ಸೊ ನೋಡಿರ್ಬೋದು, ಕಬ್ಬಿಣದ ವಸ್ತುಗಳು ನಾವು ಹೊಸತ್ತಾಗಿ ತಂದಾಗ ಫಳಫಳ ಅಂತ ಹೊಳಿತಿರ್ತದೆ. ಹಾಗೆ ಅದನ್ನು ಸ್ವಲ್ಪ ಸಮಯ ಹಾಗೆ ಹೊರಗಡೆ ಬಿಟ್ಟರೆ ಕೆಂಪು ಮಿಶ್ರಿತ ಕಂದು ಬಣ್ಣ ಅದನ್ನು ಮುಟ್ಟಿದಾಗ ಪುಡಿ ಪುಡಿಯಾಗಿ ಉದುರುವುದನ್ನು ಕೂಡ ನಾವು ನೋಡ್ತೇವೆ. ಸೊ ಇದಕ್ಕೆ ನಾವು ಕಾಮನ್ ಆಗಿ ಹೇಳುವಂಥದ್ದು ಕಬ್ಬಿಣ ತುಕ್ಕು ಹಿಡಿದಿದೆ ಅಂತ ಹೇಳಿ. ಸೊ ಐರನ್ ಆರ್ಟಿಕಲ್ಸ್ ವೆನ್ ವಿಚ್ ಬ್ರಾಟ್ ನ್ಯೂಲಿ ದೇ ಹ್ಯಾವ್ ಶೈನಿ ಅಪಿಯರೆನ್ಸ್, ಬಟ್ ಇಫ್ ಇಟ್ ಈಸ್ ಲೆಫ್ಟ್ ಔಟ್ಸೈಡ್ ಫಾರ್ ಲಾಂಗ್ ಡ್ಯೂರೇಷನ್ ವಿ ಸಿ ದಟ್ ರೆಡ್ಡಿಶ್ ಬ್ರೌನ್ ಪೌಡರ್ ವಿಲ್ ಬಿ ಫಾರ್ಮ್ಡ್ ಆನ್ ಇಟ್. ಓಕೆ, ದಟ್ ಈಸ್ ಡ್ಯೂ ಟು ಕೊರೋಷನ್. ಸೊ ಇದನ್ನೇ ನಾವು ಸಂಕ್ಷಾರಣ ಅಂತ ಹೇಳುವಂಥದ್ದು. ಇದು ಯಾಕೆ ಆಗ್ತದೆ ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿರುವ ತೇವಾಂಶ, ಆಮ್ಲಗಳು ಅದರಿಂದ ಆಕ್ರಮಿಸಲ್ಪಟ್ಟಾಗ ಕೊರೋಷನ್ ಆಗುವಂಥದ್ದು. ದ ಮೆಟಲ್ಸ್ ವಿಚ್ ಇಟ್ ಈಸ್ ಅಟ್ಯಾಕ್ಡ್ ಬೈ ದಿ ಸಬ್ಸ್ಟೆನ್ಸಸ್ ಲೈಕ್ ಮಾಯಿಶ್ಚರ್ ಆ್ಯಂಡ್ ಆಸಿಡ್ಸ್ ಇನ್ ಅವರ್ ಅಟ್ಮಾಸ್ಫಿಯರ್, ಇಟ್ ಅಂಡರ್ಗೋಸ್ ಕೊರೋಷನ್. ಸೊ ಇಲ್ಲಿದೆ, ಲೋಹವು ತನ್ನ ಸುತ್ತಮುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು ಇತ್ಯಾದಿಯಿಂದ ಆಕ್ರಮಿಸಲ್ಪಟ್ಟಾಗ ಅದು ಸಂಕ್ಷಾರಣಕ್ಕೊಳಗಾಗಿದೆ ಅಂತ ಹೇಳಿ ಹೇಳ್ತೇವೆ. ಕಬ್ಬಿಣದ ಮೇಲೆ ಯಾವ ಬಣ್ಣ ಇರ್ತದೆ? ಕಬ್ಬಿಣದ ವಸ್ತುಗಳು ಕೆಂಪು ಮಿಶ್ರಿತ ಕಂದು ಬಣ್ಣದ ಪುಡಿಯ ಲೇಪನವನ್ನು ಹೊಂದಿರುವುದು. ಸೊ ದೇ ವಿಲ್ ಗೆಟ್ ರೆಡ್ಡಿಶ್ ಬ್ರೌನ್ ಪೌಡರ್ ಕೋಟಿಂಗ್. ಹಾಗೆ ಬೆಳ್ಳಿಯ ಮೇಲಿನ ಕಪ್ಪು ಲೇಪನ ಮತ್ತು ತಾಮ್ರದ ಮೇಲಿನ ಹಸಿರು ಲೇಪನಗಳು ಕೂಡ ಸಂಕ್ಷಾರಣಕ್ಕೆ ಇತರ ಉದಾಹರಣೆಗಳು. ಸಿಲ್ವರ್ ಆರ್ಟಿಕಲ್ಸ್ ವಿಲ್ ಬಿಕಮ್ ಬ್ಲ್ಯಾಕ್ ಆ್ಯಂಡ್ ಕಾಪರ್ ಆರ್ಟಿಕಲ್ಸ್ ವಿಲ್ ಬಿಕಮ್ ಗ್ರೀನ್. ಸೊ ಬೆಳ್ಳಿಯ ಮೇಲಿನ ಕಪ್ಪು ಲೇಪನಕ್ಕೆ ಕಾರಣ ಆಗಿರುವಂಥದ್ದು ಸಿಲ್ವರ್ ಸಲ್ಫೈಡ್, ಹಾಗೆ ತಾಮ್ರದ ಮೇಲಿನ ಹಸಿರು ಲೇಪನಗಳು
green coating on copper is due to the formation of copper carbonate. ತಾಮ್ರದ ಕಾರ್ಬೋನೇಟಿನ ಫಾರ್ಮೇಷನ್ನಿಂದಾಗಿ ಅದು ಹಸಿರು ಬಣ್ಣಕ್ಕೆ ಬದಲಾಗುವಂಥದ್ದು. ನಮ್ಮ ದೈನಂದಿನ ಜೀವನದಲ್ಲಿ ಉತ್ಕರ್ಷಣೆಯ ಇನ್ನೊಂದು ಪ್ರಭಾವ ಕಮಟುವಿಕೆ. Another effect of oxidation in our daily life is rancidity. When oils and fats are exposed to air for a long duration, their taste and smell changes, and this process we call it as rancidity, and the products which lose their taste and smell we call it as rancid. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳು ಕಮಟುತ್ತವೆ, ಅಂದರೆ ದೇ ಬಿಕಮ್ ರಾನ್ಸಿಡ್, ಮತ್ತು ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತವೆ. ಈ ಎಣ್ಣೆಯನ್ನು ಹೊಂದಿರುವಂಥ ಆಹಾರ ಪದಾರ್ಥಗಳು ಅವುಗಳು ಉತ್ಕರ್ಷಣವನ್ನು ಹೊಂದಬಾರ್ದು ಅಂತ ಹೇಳಿ ಅದನ್ನು ತಡೆಗಟ್ಟಲಿಗೋಸ್ಕರ ಪ್ರತಿ ಉತ್ಕರ್ಷಗಳನ್ನು ಅವುಗಳಲ್ಲಿ ಸೇರಿಸಿರ್ತಾರೆ. ಪ್ರತಿ ಉತ್ಕರ್ಷಗಳು ಅಂತ ಹೇಳಿದರೆ ಆಂಟಿ ಆಕ್ಸಿಡೆಂಟ್ಸ್. ಸೊ ಆಂಟಿ ಆಕ್ಸಿಡೆಂಟ್ಸ್ ಆರ್ ಆಡೆಡ್ ಟು ದಿ ಫುಡ್ ಐಟಮ್ಸ್ ಕಂಟೈನಿಂಗ್ ಆಯಿಲ್ ಟು ಪ್ರಿವೆಂಟ್ ಫ್ರಮ್ ರಾನ್ಸಿಡಿಟಿ. ಹಾಗೆ ಆಹಾರ ಪದಾರ್ಥಗಳನ್ನು ನಾವು ಗಾಳಿ ಪ್ರವೇಶದ ಸಂಗ್ರಾಹಕಗಳಲ್ಲಿ ಶೇಖರಿಸುವುದರಿಂದ ಉತ್ಕರ್ಷಣವನ್ನು ನಿಧಾನಗೊಳಿಸಲಿಕ್ಕೆ ಸಹಾಯ ಮಾಡ್ತದೆ. ವಿ ಶುಡ್ ಸ್ಟೋರ್ ದಿ ಆಯಿಲಿ ಫುಡ್ ಐಟಮ್ಸ್ ಇನ್ ದಿ ಏರ್ ಟೈಟ್ ಕಂಟೈನರ್. ಹಾಗೆ ಉತ್ಕರ್ಷಣವನ್ನು ನಿಧಾನಗೊಳಿಸಲಿಕ್ಕೆ ಅಥವಾ ಆಗದೇ ಇರಲಿಕ್ಕೆ ತಡೆಗಟ್ಟಲಿಕ್ಕೆ ಚಿಪ್ಸ್ ತಯಾರಕರು ಚಿಪ್ಸ್ನ ಪೊಟ್ಟಣದಲ್ಲಿ ನೈಟ್ರೋಜನ್ನಂತಹ ಅನಿಲವನ್ನು ಹಾಯಿಸುತ್ತಾರೆ. ದಿ ಚಿಪ್ಸ್ ಮ್ಯಾನುಫ್ಯಾಕ್ಚರರ್ಸ್ ಟು ಪ್ರಿವೆಂಟ್ ಇಟ್ ಫ್ರಮ್ ರಾನ್ಸಿಡಿಟಿ they pass nitrogen gas, which is an anti-oxidizing agent. Nitrogen gas is an antioxidant. Once it is passed through the chips packet, the chips will not get rancid. Nitrogen nantaha anilagalu. So this is an example for antioxidant. So here we come to an end of the chapter. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದ ಅಂತ್ಯಕ್ಕೆ ತಲುಪಿದ್ದೇವೆ. ಹಾಗೆ ಪಠ್ಯಪುಸ್ತಕದಲ್ಲಿ ನೀಡಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿ. ಟ್ರೈ ಟು ಆನ್ಸರ್ ದಿ ಕ್ವೆಶನ್ಸ್ ಗಿವನ್ ಇನ್ ದಿ ಟೆಕ್ಸ್ಟ್ ಬುಕ್. ಐ ಹೋಪ್ ಯು ವಿಲ್ ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್. ಈ ವಿಡಿಯೋದಿಂದ ನಿಮಗೆ ಸಹಾಯವಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಡೂ ಲೈಕ್ ದಿ ವಿಡಿಯೋ, share it, and do subscribe to our channel. I'll meet you in another video with much more informations related to the TET preparations. Thank you for watching. Stay connected. Keep learning. Take care. Bye-bye.